ಮಾಡ್ತಿದ್ದೀರಾ ನೀವು? ಗುರುಗಳು ಹೇಳಿರೋ ಸೆಟಪ್ ಮಾಡ್ತಾ ಇದೀವಿ. ನಿಂಗೆ ದೆವ್ವ ಬಿಡಿಸ್ಬೇಕಲ್ಲ. ನನ್ ಮೇಲೆ ಯಾವ ದೆವ್ವನೂ ಇಲ್ಲ. ಅದನ್ನ ಗುರೂಜಿ ಡಿಸೈಡ್ ಮಾಡ್ತಾರೆ ದೇವಿ. ಕೃಷ್ಣನ್ ಮೇಲೆ ಗೊಂಬೆ ಪ್ರಯೋಗ ಮಾಡಿದ್ದು ನೀನೆ ಅಂತ ಗೊತ್ತು ಕಣೆ ನನ್ಗೆ. ನನ್ ಮಗಳನ್ನೇ ಹೆದರ್ಸ್ತೀಯ ನೀನು? ಅದಕ್ಕೆ ಅದೇ ಗೊಂಬೆನ ಇಟ್ಕೊಂಡು ನಿನಗೆ ಚಳಿ ಜ್ವರ ಬರೆಸ್ತಾ ಇರೋದು. ಎಷ್ಟು ಧೈರ್ಯ ಇದ್ರೆ ನನ್ನ ಮಗಳನ್ನ ಕಾರಲ್ಲಿ ಕೂಡಾಕಿ ಪ್ರಜ್ಞೆ ತಪ್ಪೋ ತರ ಮಾಡ್ತೀಯ ನೀನು? ಇದಕ್ಕೆಲ್ಲ ಸರಿಯಾಗಿ ಅನುಭವಿಸೋ ತರ ಮಾಡ್ತೀನಿ ನಿನಗೆ. ಒಂದು ಕಡೆ ದೇವಸ್ಥಾನಕ್ಕೆ ದೇಣಿಗೆ ಕೊಡ್ತೀಯ, ಹುಚ್ಚಿ ತರ ಆಕಾಶ ನೋಡ್ಕೊಂಡು ಡಾನ್ಸ್ ಮಾಡ್ತೀಯ, ನಮ್ ತಾಯಿನೇ ಹೆದರ್ಸ್ತೀಯ, ಗೆಜ್ಜೆ ಕಟ್ಕೊಂಡು ಮನೆಯೆಲ್ಲ ಓಡಾಡಿ ಎಲ್ಲರಿಗೂ ಭಯ ಇಡ್ತೀಯ. ಬಹಳಷ್ಟು ರಹಸ್ಯಗಳಿದೆ ನಿನ್ ಹಿಂದೆ. ಎಲ್ಲವನ್ನೂ ಒಂದೊಂದಾಗಿ ಆಚೆ ಬರ್ಸ್ತೀನಿ, ನೋಡ್ತಾ ಇರೋ. ಅದಕ್ಕೂ ಮುಂಚೆ ನನ್ನ ಮಗಳಿಗೆ ಕೊಟ್ಟ ಟಾರ್ಚರ್ಗೆ ನಾಳೆ ಮಾಡ್ತೀನಿ ನಿನಗೆ ಮಾರಿ ಹಬ್ಬ. ಈ ವರ್ಷ ಮಳೆ ಏನು ಹೀಗೆ ಅಬ್ಬರಿಸ್ತಾ ಇದೆ. ಪಂಜಾಬ್, ಉತ್ತರಾಖಂಡ, ಉತ್ತರ ಪ್ರದೇಶ ಎಲ್ಲ ಮುಳುಗೋಗ್ಬಿಟ್ಟಿದೆ. ಚಿಕ್ಕಪ್ಪ, ಪಾಪ ಜನ ಬೆಳೆನೆಲ್ಲ ಕಳ್ಕೊಂಡು ತುಂಬ ಒದ್ದಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಈ ವರ್ಷ ನಾನ್ ಸ್ಟಾಪ್ ಆಗಿ ಮಳೆ ಸುರಿತಾನೆ ಇದೆಯಲ್ಲ ಚಿಕ್ಕಪ್ಪ. ಈ ಬಿಸಿಲು ಬಂದ್ರೆ ಸಾಕಪ್ಪ, ಹಬ್ಬ ಮಾಡ್ತೀವಿ ಅನ್ನೋ ತರ ಆಗಿದೆ. ನಿಜ. ಮಾವ ಕಾಫಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ನೀನ್ಯಾಕೆ ಈ ಕೆಲಸ ಎಲ್ಲ ಮಾಡ್ತಿದ್ಯಾ? ರೂಪಿಣಿ ಇಲ್ವಾ? ನೀವು ನಿಮ್ ಮಗಂಗ್ ತಿನ್ಸೋದಕ್ಕೂ ಆಯಾ ತಿನ್ಸೋದಕ್ಕೂ ಏನ್ ವ್ಯತ್ಯಾಸ? ನಾನ್ ತಿನ್ಸೋವಾಗ ಅದ್ರಲ್ಲಿ ಅಕ್ಕರೆ ಪ್ರೀತಿ ಬೆರ್ತಿರತ್ತೆ. ಚಿಕ್ಕಮ್ಮ, ಇವಾಗ ಇವಳು ಅದನ್ನೇ ಮಾಡ್ತಾ ಇರೋದು. ಭಾಮಿನಿ, ದಿನ ಎಷ್ಟು ಹೊತ್ತು ವಾಕಿಂಗ್ ಮಾಡ್ತೀಯ ನೀನು? ಅರ್ಧ ಗಂಟೆ. ನಿಮಗೆ ಕಾಫಿ ಕೊಡ್ಲಾತೆ? ನನಗೆ ಕಾಫಿ ಎಲ್ಲ ಬೇಡಮ್ಮ, ನಾನು ಡಯಟ್ ಅಲ್ಲಿ ಇದ್ದೀನಿ. ಜ್ಯೂಸ್ ಏ ಭಾಮಿನಿ, ದಿನ ಮನೆಯಲ್ಲಿ ಒಂದಷ್ಟು ಕೆಲಸಗಳನ್ನು ಮಾಡು. ದೇಹದಲ್ಲಿರೋ ಕೊಬ್ಬು ತಾನಾಗಿ ಕರಗತ್ತೆ. ನಾನು ಸ್ಲಿಮ್ ಆಗಿ ಫಿಟ್ ಆಗಿ ಹೆಂಗಾಗಿದ್ದೀನಿ ಅಂತ ನಿಮ್ಗೆ ಹೊಟ್ಟೆ ಉರಿ. ಲಚ್ಚು, ನನಗೇನೋ ಇದರಲ್ಲಿ ಸಕ್ಕರೆ ಕಮ್ಮಿ ಇದೆ ಅಂತ ಅನಿಸ್ತಾ ಇದೆ. ಹೌದಾ? ಕೊಡಿಲಿ. ಕರೆಕ್ಟ್ ಆಗಿದೆಲ್ಲ. ಹೌದಾ? ಹೌದು, ಸರಿಯಾಗಿ ಇದೆ. ಇಸ್ ಇಟ್? ಮತ್ತೆ ನನಗೇನಕ್ಕೆ ಆ ಥರ ಅನಿಸ್ತಾ ಇದೆ? ಒಂದು ನಿಮಿಷ ಕೊಡಲಿ. ಆಹಾ, ಅದ್ಭುತ, ಅತ್ಯದ್ಭುತ. ಈ ಕರೆಕ್ಟ್ ಆಗಿದೆ. ಯಾಕೆ ನಗ್ತಾ ಇದ್ದೀರಾ ಮಾವ? ನಮ್ಮ ಕಾಲದ ಟ್ರಿಕ್ಗಳನ್ನೆಲ್ಲ ಈಗ ಇವರು ಬಳಸ್ತಾ ಇದ್ದಾನಲ್ಲ, ಇದನ್ನ ನೋಡಿ ನಮ್ಗೆ ನಮ್ಮ ಯೌವನ ನೆನಪಾಯ್ತು. ಏನ್ ಭಾಮಿನಿ? ಹೇ ಸುಮ್ನೆ ಇರ್ರಿ. ಸಂಜೀವ, ಸಂಜೀವ, ದೇವಿಗೆ ಸಿಕ್ಕಾಪಟ್ಟೆ ಜ್ವರ ಕಣೋ. ಎದ್ದಳಕ್ಕಾಗದೆ ಹಾಗೆ ಮಲಗಿದಾಳೆ. ಬನ್ನಿ, ಏನಾಯ್ತು?
ಇದು ನಾರ್ಮಲ್ ಆಗಿರೋ ಜ್ವರ ಅಲ್ಲ. ಹಾಗಿದ್ರೆ ವೈರಲ್ ಜ್ವರನಾ ಡಾಕ್ಟರ್? ಮೊನ್ನೆ ಇವಳು ಗಾರೆ ಕೆಲ್ಸಕ್ಕೆ ಹೋಗಿದ್ಲು. ಆ ಡಸ್ಟಿಗೆ ಏನಾದ್ರೂ ಇನ್ಫೆಕ್ಷನ್ ಆಗಿ ಜ್ವರ ಬಂದಿರ್ಬೋದಾ? ನೀವ್ ಹೇಳೋ ಪ್ರಕಾರ ನೋಡಿದ್ರೆ ಗಾರೆ ಕೆಲಸ ಮಾಡೋರೆಲ್ಲ ದಿನ ಜ್ವರ ಬರ್ಸ್ಕೋಬೇಕಲ್ಲ ಹಾಗಾದ್ರೆ. ಹೌದು, ಲಾಜಿಕ್ ಆಗೇ ಇದೆ. ಇದು ಇನ್ಫೆಕ್ಷನ್ ಇಂದ ಬಂದಿರೋ ಜ್ವರ ಅಲ್ಲ, ಭಯದಿಂದ ಬಂದಿರೋದು. ಇವರು ಏನೋ ನೋಡಿ ತುಂಬಾ ಎದ್ರಿದ್ದಾರೆ. ನೋಡಿ ಈಗಲೂ ಬೆಚ್ಚ ಬೀಳ್ತಿದ್ದಾರೆ. ನಥಿಂಗ್ ಟು ವರಿ, ಇಂಜೆಕ್ಷನ್ ಮಾಡಿದ್ದೀನಿ, ಸ್ವಲ್ಪ ಮೆಡಿಸಿನ್ ಬರ್ಕೊಡ್ತೀನಿ, ಜ್ವರ ಕಮ್ಮಿ ಆಗುತ್ತೆ. ಜ್ವರ ಹೀಗೆ ಕಂಟಿನ್ಯೂ ಆದ್ರೆ ಹೇಳಿ, ಅಡ್ಮಿಟ್ ಮಾಡೋಣ, ಒಂದು ಕೌನ್ಸಿಲಿಂಗು ಕೊಡ್ಸೋಣ. ಸರಿ ಡಾಕ್ಟರ್. ಟೇಕ್ ಕೇರ್ ದೇವಿ. ದೇವಿ, ಏನ್ ಹೆದರಿಕೆ ನಿಂಗೆ? ಯಾವ್ದ್ರ ಬಗ್ಗೆ? ರೀ, ನಾನು ನಿಮ್ಗೆ ಆಗಾಗ ಹೇಳ್ತಿದ್ನಲ್ಲ, ಈ ಮನೇಲಿ ಆತ್ಮಗಳು ಸಂಚಾರ ಮಾಡ್ತವೆ ಅಂತ. ಬಹುಶಃ ದೇವಿ ಆ ಥರದ್ದೇನಾದ್ರೂ ನೋಡಿ ಹೆದರ್ಕೊಂಡಿರ್ಬೋದು. ಚಿಕ್ಕಮ್ಮ, ಹಾಗೆಲ್ಲ ಏನೂ ಇಲ್ಲ. ನೀವು ಸುಮ್ಮನೆ ಅವಳನ್ನ ಭಯಪಡಿಸ್ಬೇಡಿ. ಅಯ್ಯೋ, ನಾನು ಹೇಳ್ತಾ ಇರೋದು ಸುಳ್ಳಲ್ಲ ಸಂಜೀವ. ನಾನು ಮೊನ್ನೆ ಇವಳು ರೂಮ್ನ ಕ್ಲೀನ್ ಮಾಡಕ್ ಬಂದಿದ್ದಾಗ ನನ್ನ ಬೆನ್ ಹಿಂದೆ ಯಾರೋ ನಿಂತಂಗೆ ನನಗೆ ಅನ್ನಿಸ್ತಾ ಇತ್ತು. ಬಾಮಿನಿ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ಇವಳು ಏನನ್ನ ನೋಡಿ ಹೆದರ್ಕೊಂಡಿದ್ದಾಳೆ. ಮೊನ್ನೆ ನೆಲದ ಮೇಲೆ ಬಿದ್ದಿದ್ಲಂತೆ. ಬಾಮಿನಿ ಹೇಳಿದ್ಲು, ಮೊನ್ನೆ ನೋಡಿದ್ರೆ ಈ ಟೇಬಲ್ ಕೆಳಗೆ ಕೂತ್ಕೊಂಡು ನಿದ್ದೆ ಮಾಡ್ತಾ ಇದ್ಲು. ವಾಶ್ರೂಮ್ ಹೋಗ್ಬೇಕು ಅಂದಾಗ್ಲು, ಅಮ್ಮ ನೀನ್ ಎಲ್ಲೂ ಹೋಗ್ಬೇಡ, ನಾನ್ ಬರೋ ತನಕ ಇಲ್ಲೇ ಇರು ಅಂತ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ್ಲು. ದೇವಿ, ನಿನ್ನೆ ರಾತ್ರಿ ನಮ್ಮ ರೂಮ್ ಬಾಗಿಲು ಬರ್ತಿದ್ದು ನೀನೇನಾ? ಸಂಜೀವ, ಈಗೇನ್ ಹೇಳ್ತೀಯಾ? ಇಲ್ಲಿ ಖಂಡಿತ ಆತ್ಮಗಳಿವೆ. ಚಿಕ್ಕಮ್ಮ, ಇದನ್ನೆಲ್ಲ ನಾನು ನಂಬಲ್ಲ. ಆದ್ರೆ ನೀವೆಲ್ಲ ಹೇಳ್ತಿರೋದು ನೋಡಿದ್ರೆ ನಂಗೆ ಕನ್ಫ್ಯೂಸ್ ಆಗ್ತಾ ಇದೆ. ಹಾಗೆಲ್ಲ ಚಾನ್ಸೇ ತಗೊಳಕ್ ಆಗಲ್ಲ ಜೀವ. ಅದ್ರಲ್ಲೂ ಆತ್ಮಗಳ ವಿಷಯದಲ್ಲಂತೂ ರಿಸ್ಕೇ ತಗೊಳ. ಆತ್ಮಗಳೇನಾದ್ರೂ ಒಬ್ರ ಮೇಲೆ ಕಣ್ಣಿಟ್ಬಿಟ್ರೆ ಅವ್ರನ್ನ ಸಾಯಿಸೋ ತನಕ ಬಿಡಲ್ವಂತ. ನೋಡಿದ್ರ ಆತ್ಮ ಅಂದ ತಕ್ಷಣ ಹೇಗ್ ಭಯ ಪಡ್ತಿದ್ದಾಳೆ. ಏನಾದ್ರೂ ಪರಿಹಾರ ಮಾಡ್ಲೇಬೇಕು. ಇಲ್ಲ ಅಂದ್ರೆ ಆಯ್ತು, ಅದೇನು ಮಾಡ್ತೀರೋ ಮಾಡಿ. ಒಟ್ಟಿನಲ್ಲಿ ನನಗೆ ನನ್ನ ತಂಗಿ ಸರಿ ಹೋಗ್ಬೇಕು. ಯಾರಾದ್ರೂ ಗುರುಜಿನ ಕರೆಸಿ ಸರಿ ಮಾಡಬಹುದಾ ಇದನ್ನೆಲ್ಲ? ಇಂಥದ್ದಕ್ಕೆ ಗುರೂಜಿಗಳೇ ಕರೆಕ್ಟ್. ಅವ್ರು ಬಂದ್ರೆ ಮನೇಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ರೆ ಅವ್ರು ಓಡಿಸ್ಬಿಡ್ತಾರೆ. ಅಂತವ್ರು ಯಾರಿದ್ದಾರೆ ಇಲ್ಲಿ? ನನ್ಗೊಬ್ರು ಪರಿಚಯದವರು ಗುರುಜಿ ಊರಲ್ಲಿಲ್ಲ. ಬೇರೆ ಯಾರು? ನನಗೊಬ್ರು ಗುರೂಜಿ ಗೊತ್ತು ಅತ್ತೆ, ಬಂ ಬಂ ಗುರೂಜಿ ಅಂತ. ನಮ್ಮನೇಲೂ ಈ ತರ ಒಂದ್ಸತಿ ಆತ್ಮಕ್ ಕಾಟ ಬಂದಾಗ ಅವರೇ ಬಂದ್ ಸರಿ ಮಾಡಿದ್ದು. ಹೌದೇನಮ್ಮ? ಹಾಗಿದ್ರೆ ಮೊದ್ಲು ಅವರನ್ನ ಕರ್ಸು. ಅವ್ರ ಹೆಸರು ಏನಂದೆ? ಬಂಬಂ ಗುರೂಜಿನಾ? ಹೌದು ಅತ್ತೆ, ಅವ್ರು ಒಂದ್ಸಲ ಬಂದ್ರು ಅಂದ್ರೆ ಎಂಥ ಬಂಡ್ ಆತ್ಮ ಆದ್ರೂ ಬಂ ಬಂ ಅಂತ ಹೋಗ್ಲೇಬೇಕು. ರಚನಾ, ಹಾಗಿದ್ಮೇಲೆ ಅವ್ರನ್ನ ಇವತ್ತೇ ಕರ್ಸಮ್ಮ. ನನ್ ಮಗಳನ್ನೇ ಆಟ ಆಡಿಸ್ತೀಯ ನೀನು? ಇದೇ ಕಣೆ ಇವತ್ ನಿನಗೆ.
ಏನ್ ಮಾಡ್ತಿದ್ದೀರಾ ನೀವು? ಗುರುಗಳು ಹೇಳಿರೋ ಸೆಟಪ್ ಮಾಡ್ತಾ ಇದೀವಿ. ನಿಂಗೆ ದೆವ್ವ ಬಿಡಿಸ್ಬೇಕಲ್ಲ. ನನ್ ಮೇಲೆ ಯಾವ ದೆವ್ವನೂ ಇಲ್ಲ. ಅದನ್ನ ಗುರೂಜಿ ಡಿಸೈಡ್ ಮಾಡ್ತಾರೆ ದೇವಿ. ಅತ್ಗೆ ದಯವಿಟ್ಟು ನನ್ ಮಾತು ಕೇಳಿ. ಇದು ಯಾವ್ದ್ರ ಅಗತ್ಯನೂ ಇಲ್ಲ ನನ್ಗೆ. ಅಯ್ಯೋ ದೇವಿ, ದುಷ್ಟಶಕ್ತಿಗಳನ್ನ ಸರಿಯಾದ ಟೈಮಿಗೆ ಓಡಿಸ್ಲಿಲ್ಲ ಅಂತ ಹೇಳಿದ್ರೆ ಅವುಗಳು ಪ್ರಾಣನೇ ತೆಗೆದ್ಬಿಡ್ತಾವಂತೆ. ಹಾಗಂತ ನಾನು ಓದಿದ್ದೀನಿ. ಬಾಲ, ನೀನ್ ಹೇಳ್ತಾ ಇರೋದು ಕರೆಕ್ಟ್. ದುಷ್ಟ ಶಕ್ತಿಗಳನ್ನ ಸರಿಯಾದ ಸಮಯಕ್ಕೆ ಓಡಿಸ್ಲಿಲ್ಲ ಅಂದ್ರೆ ದೈವ ಶಕ್ತಿಗಳು ಏನು ಮಾಡಕ್ಕಾಗಲ್ಲ ಅಂತ ನಾನು ಓದಿದ್ದೀನಿ. ನೋಡು ನೋಡು, ಓದ್ಕೊಂಡಿರೋ ಇಬ್ರು ಹೇಳ್ತಾ ಇದೀವಿ, ಸೈಲೆಂಟ್ ಆಗಿರೋ, ಎಲ್ಲ ಸರಿ ಹೋಗುತ್ತೆ. ಅಮ್ಮ ನೀನಾದ್ರೂ ಹೇಳಮ್ಮ ಇದೆಲ್ಲ ಬೇಡ ಅಂತ. ಅಯ್ಯೋ, ಅದೇನ್ ಪೂಜೆ ಇದೆಯೋ ಮುಗ್ದೋಗ್ಲಿ ಬಿಡೆ. ಅದೇನ್ ಒಳ್ಳೇದಾಗುತ್ತೋ ಆಗ್ಲಿ ನಿನ್ಗೆ. ಅಣ್ಣ, ನೀನ್ ಓದ್ಕೊಂಡಿರೋನಲ್ವಾ, ಸೈಂಟಿಫಿಕ್ ಆಗಿ ಎಲ್ಲ ತಿಳ್ಕೊಂಡಿರೋನು. ಪ್ಲೀಸ್ ನೀನಾದ್ರೂ ಹೇಳು ಇದ್ ಬೇಡ ಅಂತ. ನೋಡ್ದವ್ರು ಏನ್ ಅನ್ಕೋತಾರೆ? ಜನ ಏನ್ ಬೇಕಾದ್ರೂ ಆಡ್ಕೋತಾರಮ್ಮ. ಇವಾಗ ನಿನ್ನ ಸಮಸ್ಯೆ ಮುಗಿಯೋದು ಮುಖ್ಯ. ನೀನು ಮುಂಚಿನ ತರ ಆಗೋದು ಮುಖ್ಯ ಅಲ್ವಾ ಸಂಜೀವ? ಚಿಕ್ಕಪ್ಪ, ಅದೇನೋ ಸರಿನೇ. ಆದ್ರೂ ನೋಡಿ ಜೀವ, ಗುರೂಜಿ ಬಂದು ದುಷ್ಟಶಕ್ತಿನ ಓಡಿಸಿದ್ರೆ ತಂಗಿ ಆರಾಮಾಗಿ ನಿದ್ದೆ ಮಾಡ್ತಾಳೆ. ಇಲ್ವಾ? ರಾತ್ರಿ ಆದ್ರೆ ಓ ಅಂತ ಎಲ್ಲಾರ್ ಕೋಣೆ ಬಾಗ್ಲೂ ಬಡಿತಿರ್ತಾಳೆ. ಚಾಯ್ಸ್ ನಿಮ್ದು. ದೇವಿ, ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದಾರೆ. ನೋಡೋಣ ಇರಮ್ಮ.